ಕ್ರಿಕೆಟ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿಗೂ ಮುನ್ನ ಟೀಂ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಈ ಬದಲಾವಣೆಯೊಂದಿಗೆ 23 ವರ್ಷದ ಯುವ ಆಲ್ರೌಂಡರ್ ಸೂರ್ಯಾನ್ ಶೆಡ್ಗೆ ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಟೀಂ ಇಂಡಿಯಾ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಗಾಯಗೊಂಡಿದ್ದು, ಹೀಗಾಗಿ ಇವರ ಸ್ಥಾನಕ್ಕೆ ಸೂರ್ಯಾನ್ ಶೆಡ್ಗೆಗೆ ಅವಕಾಶ ನೀಡಲಾಗಿದೆ. ಭಾರತ ಪುರುಷರ ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಪದ್ಮಶ್ರೀ ಪ್ರಶಸ್ತಿ ಪಡೆದ ಬಳಿಕ ಭಾವುಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ಜೂನ್ 23 ಎಲ್ಲಾ ರೀತಿಯ ಮ್ಯಾಜಿಕ್ ಅನ್ನ ತರುತ್ತೆ. 19 ವರ್ಷಗಳ ಹಿಂದೆ ಇದು ಭಾರತದ ಕ್ಯಾಪ್ನೊಂದಿಗೆ ಪ್ರಾರಂಭ ಆಗಿತ್ತು. ಇಂದು ಮತ್ತೊಂದು ಹೆಮ್ಮೆಯ ಅಧ್ಯಾಯವನ್ನ ಸೇರಿಸಲಾಗಿದೆ ಎಂದು ಬರೆದಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಪೋರೆಲ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಮದುವೆಯಾಗೋದಾಗಿ ನಂಬಿಸಿ ತನ್ನ ಜೊತೆ ದೈಹಿಕ ಸಂಬಂಧವನ್ನ ಹೊಂದಿದ್ರು ಅಂತೇಳಿ ಯುವತಿಯೊಬ್ಬರು ಆರೋಪ ಮಾಡಿದ್ದಾರೆ. ಕರ್ನಾಟಕದ ವೈದ್ಯಕೀಯ ವಿದ್ಯಾರ್ಥಿನಿ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ಮೋಗ್ರಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಮದುವೆಯ ಭರವಸೆಯನ್ನ ನೀಡಿ ನನ್ನ ಜೊತೆ ಸಂಪರ್ಕ ಹೊಂದಿರೋದ್ರ ಜೊತೆಗೆ ಹಲ್ಲೆ ಹಾಗೆ ಬೆದರಿಕೆ ಸೇರಿದಂತೆ ಸಾಕಷ್ಟು ಆರೋಪಗಳನ್ನು ದೂರಿನಲ್ಲಿ ಸೇರಿಸಲಾಗಿದೆ. ಕೆಕೆಆರ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೇಡ್ ಮಾಡಿಕೊಳ್ಳೋಕೆ ಚರ್ಚೆ ನಡೆಸ್ತಾ ಇವೆ. ಕೆಕೆಆರ್ನ ಉನ್ನತ ಆಡಳಿತ ಮಂಡಳಿ ಹಾಗೆ ಮುಂಬೈ ಇಂಡಿಯನ್ಸ್ ಮಾಲೀಕರ ನಡುವೆ ಆಟಗಾರರ ವಿನಿಮಯದ ಕುರಿತು ಹಲವು ಸುತ್ತಿನ ಮಾತುಕತೆಗಳು ನಡೆದಿವೆ. ಆರ್ಆರ್ ತಂಡ ಯಶಸ್ವಿ ಜೈಸ್ವಾಲ್ರನ್ನ ಮುಂಬೈಗೆ ನೀಡಿ ಹಾರ್ದಿಕ್ ಪಾಂಡ್ಯರನ್ನ ಖರೀದಿ ಮಾಡೋಕೆ ಮುಂದಾಗಿದೆ. ಯಶಸ್ವಿ ಜೈಸ್ವಾಲ್ ಮುಂಬೈ ತಂಡಕ್ಕೆ ಬಂದ್ರೆ ಅವರು ರೋಹಿತ್ ಶರ್ಮಾ ಅವರ ಜೊತೆ ಆರಂಭಿಕರಾಗಿ ಆಡಲಿದ್ದಾರೆ. ಭವಿಷ್ಯದಲ್ಲಿ ಮುಂಬೈ ತಂಡದ ನಾಯಕತ್ವವನ್ನು ಕೂಡ ಪಡೆಯಬಹುದು. ಜೈಸ್ವಾಲ್ಗೆ 24 ವರ್ಷ, ರೋಹಿತ್ ಶರ್ಮಾಗೆ 40 ವರ್ಷ. ಇವರಿಬ್ರು ಕೂಡ ಮುಂಬೈ ತಂಡದಲ್ಲಿ ಓಪನರ್ಸ್ ಆಗಿ ಆಡೋದಕ್ಕೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಪಾಂಡ್ಯ ರಾಜಸ್ಥಾನಕ್ಕೆ ಹೋದ್ರೆ ಜೈಸ್ವಾಲ್ ಮುಂಬೈಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಐಪಿಎಲ್ ಮತ್ತು T20 ವಿಶ್ವಕಪ್ನಲ್ಲಿ ಅಬ್ಬರಿಸಿದ್ದ ಜೇಕಬ್ ಬೆಥೆಲ್ ಭಾರತೀಯ ಚಿತ್ರರಂಗದ ಉದಯೋನ್ಮುಖ ನಟಿ ಹಾಗೆ ಕನ್ನಡತಿ ಆದ್ಯ ಆನಂದ್ ಜೊತೆ ಲವ್ನಲ್ಲಿ ಇದ್ದಾರೆ ಎನ್ನಲಾಗ್ತಿದೆ. ನಟಿ ಆದ್ಯ ಆನಂದ್ ಅವರ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿಗೆ ಲೈಕ್ ಒತ್ತುತ್ತಾ ಇರೋದನ್ನ RCB ಅಭಿಮಾನಿಗಳು ಕಂಡು ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಜೇಕಬ್ ಹಾಗೆ ಆದ್ಯ ಒಟ್ಟಿಗೆ ಕಾಫಿ ಕುಡಿತಾ ಇರುವಂತಹ ಫೋಟೋವೊಂದ ರೆಡ್ಡಿಟ್ ಮತ್ತು ಎಕ್ಸ್ನಲ್ಲಿ ಹರಿದಾಡೋಕೆ ಶುರುವಾಗಿದೆ. ಭಾರತ ತಂಡ 2 ಪಂದ್ಯಗಳ T20 ಸರಣಿಗಾಗಿ ಐರ್ಲೆಂಡ್ ಪ್ರವಾಸ ಮಾಡ್ತಾ ಇದೆ. ಈ ಸರಣಿಗಾಗಿ ಐರ್ಲೆಂಡ್ ತಂಡದಲ್ಲಿ ಭಾರತದಲ್ಲಿ ಹುಟ್ಟಿದ ಜೈಮುಂದ್ರ ಸ್ಥಾನ ಪಡೆದಿದ್ದಾರೆ. 2021ರಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನ ಪಡೆಯೋಕೆ ಐರ್ಲೆಂಡ್ಗೆ ತೆರಳಿದ್ರು. ಅಲ್ಲಿ ಅವರು ಡಬ್ಲಿನ್ನ ಲೀಸ್ಟರ್ ಕ್ರಿಕೆಟ್ ಕ್ಲಬ್ಗೆ ಸೇರಿದ್ರು. ಇಲ್ಲಿಂದ ಅವರ ಕ್ರಿಕೆಟ್ ವೃತ್ತಿ ಜೀವನ ಬದಲಾಗಿ ಈಗ ಐರ್ಲೆಂಡ್ನ T20 ತಂಡದಲ್ಲಿ ಸ್ಥಾನ ಪಡೆದು ಭಾರತದ ವಿರುದ್ಧ ಆಡೋಕೆ ರೆಡಿಯಾಗಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಈಗಲೇ ಎಚ್ಚರಿಕೆಯನ್ನ ವಹಿಸದೇ ಇದ್ರೆ ಆತನ ಕ್ರಿಕೆಟ್ ಕೆರಿಯರ್ ಅಪಾಯಕ್ಕೆ ಸಿಲುಕಲಿದೆ. ಹೀಗೆ ಹೇಳಿರೋದು ದಕ್ಷಿಣ ಆಫ್ರಿಕಾದ ಮಾಜಿ ದಿಗ್ಗಜ ಬ್ಯಾಟರ್ ಡ್ಯಾರಿಲ್ ಕಲಿನನ್. ವೈಭವ್ ಸೂರ್ಯವಂಶಿ ಅತ್ಯಂತ ಭಾರವಾದ ಬ್ಯಾಟ್ ಬಳಸಿ ವೇಗವಾಗಿ ಬೀಸ್ತಾ ಇದ್ದಾರೆ. ಇದರಿಂದ ಅವರ ಮಣಿಕಟ್ಟು, ಮೊಣಕೈ ಹಾಗೆ ಕೀಲುಗಳ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ. ಪವರ್ ಹಿಟ್ಟಿಂಗ್ ಮಾಡೋದ್ರಿಂದ ಮೂಳೆಗಳು ಹಾಗೆ ಮಾಂಸಖಂಡಗಳಿಗೆ ಭವಿಷ್ಯದಲ್ಲಿ ಗಂಭೀರ ಹಾನಿಯಾಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈಭವ್ ಬಗ್ಗೆ ಇಡೀ ವಿಶ್ವವೇ ಮಾತನಾಡ್ತಾ ಇದ್ದು, 1864ರಲ್ಲಿ ಇಂಗ್ಲೆಂಡ್ನ ಕ್ರಿಕೆಟಿಗ ಜಾನ್ ವಿಲ್ಸನ್ ಅವರು ಸ್ಥಾಪಿಸಿದಂತ ವಿಸ್ಡನ್ ಕ್ರಿಕೆಟ್ ಮ್ಯಾಗಝಿನ್ನಲ್ಲಿ ಸೂರ್ಯವಂಶಿಯನ್ನ ಹಾಡಿ ಹೊಗಳಿದ್ದಾರೆ. ವಿಸ್ಡನ್ ಮ್ಯಾಗಝಿನ್ ಹೊಸ ಸಂಚಿಕೆಯ ಮುಖಪುಟದಲ್ಲಿ ವೈಭವ್ ಸೂರ್ಯವಂಶಿಯ ಫೋಟೋವನ್ನ ಬಳಸಲಾಗಿದೆ. ಇದಕ್ಕೆ ಕ್ರಿಕೆಟ್ ದಾಖಲೆಗಳನ್ನ ಧೂಳಿಪಟ ಮಾಡಿದ ಹುಡುಗ ಎಂಬ ಅರ್ಥದಲ್ಲಿ ಕ್ಯಾಪ್ಷನ್ ನೀಡಿದ್ದಾರೆ. ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಚಾಮರಿ ಅಟಪಟ್ಟು ICC ಮಹಿಳಾ T20 ವಿಶ್ವಕಪ್ ಪಂದ್ಯದ ರನ್ ಚೇಸ್ನಲ್ಲಿ ಶತಕ ಗಳಿಸಿದ ವಿಶ್ವದ ಮೊದಲ ಆಟಗಾರ್ತಿ ಎನ್ನುವಂತ ದಾಖಲೆ ಬರೆದಿದ್ದಾರೆ. ಬಿರುಸಿನ ಬ್ಯಾಟಿಂಗ್ ಮೂಲಕ 61 ಬಾಲ್ಗಳಲ್ಲಿ 106 ರನ್ ಗಳಿಸಿ ಅಜೇಯರಾಗಿ ಉಳಿದ್ರು. ಇವೆಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.